ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಂಗಳೂರಿನ ಮೆಡಿಕವರ್ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡವು 48 ವರ್ಷದ ಮಹಿಳೆಯೊಬ್ಬರಿಗೆ ಮೂತ್ರಪಿಂಡದ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಆರೋಗ್ಯ ಸಮಸ್ಯೆಗಳ ನಡುವೆಯೂ ಅತ್ಯಾಧುನಿಕ ಮಿನಿಮಲ್ ಇನ್ವಾಸಿವ್ ಆರ್ಟಿಕಲ್ ನೆಫ್ರಿಕ್ಟಮಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿ ಹೊಸ ಜೀವನ ನೀಡಿದೆ. ರೋಗಿಯು ಹಲವು ತಿಂಗಳುಗಳಿಂದ ಮೂತ್ರದಲ್ಲಿ ರಕ್ತಸ್ರಾವ, ಕುತ್ತಿಗೆಯಲ್ಲಿ ಗಡ್ಡೆ, ಅಧಿಕ ರಕ್ತದೊತ್ತಡ, ತೀವ್ರ ರಕ್ತಹೀನತೆ ಹಾಗೂ ಹೊಟ್ಟೆ ಭಾಗದಲ್ಲಿ ನೋವಿನಿಂದ ಬಳಲುತ್ತಾ ಇದ್ರು. ಪರೀಕ್ಷೆಗಳ ವೇಳೆ ಎಡಮೂತ್ರಪಿಂಡದಲ್ಲಿ ಸುಮಾರು 7 ಸೆಂಟಿಮೀಟರ್ ಗಾತ್ರದ ಗಡ್ಡೆ ಪತ್ತೆಯಾಗಿದ್ದು, ಅದು ರೆನಾಲ್ ಸೆಲ್ ಕಾರ್ಸಿನೋಮಾ ಎಂದು ದೃಢಪಟ್ಟಿತ್ತು. ಜೊತೆಗೆ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರುವ ಡೈಲೈಟೆಡ್ ಕಾರ್ಡಿಯೋಮಪತಿ, ಬಲಭಾಗದ ಥೈರಾಯ್ಡ್ ಗಡ್ಡೆ ಹಾಗೂ ಗರ್ಭಪಾಶದ ಆಡಿಯೋನೋಮಿಯೋಸಿಸ್ ಸಮಸ್ಯೆಗಳು ಕಂಡುಬಂದಿದ್ದವು. ಯಾಕಂದರೆ ಇವ್ರಿಗೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇತ್ತು. ಅಂದರೆ ಇಜೆಕ್ಷನ್ ಫ್ರ್ಯಾಕ್ಷನ್ ಅರೌಂಡ್ 30%. ಇದೇನಾಗುತ್ತೆ, ಈ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಇವ್ರಿಗೆ ಅನಸ್ತೀಶಿಯಾ ಕೊಡೋದು ಮತ್ತು ಆಪ್ರೇಷನ್ ಮಾಡೋದು ತುಂಬ ಹೈ ರಿಸ್ಕ್. ಸೊ ಇದೊಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು. ಆದ್ದರಿಂದ ನಾವು ಈ ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ದೀವಿ. ಇವ್ರು ಬಂದಾಗ ಇವ್ರಿಗೆ ಜಸ್ಟ್ ಅನಿಮಿಯಾ ಅಂತ ಇತ್ತು. ಅನಿಮಿಯಾ ಅಂದರೆ ಬ್ಲಡ್ ಕೌಂಟ್ ಕಮ್ಮಿ ಇತ್ತು. ಅದರಿಂದ ಇವರು ಫಿಸಿಷಿಯನ್ ಅವ್ರ ಹತ್ರ ಬಂದರು. ಅವ್ರ ಫಿಸಿಷಿಯನ್ ಅವರು ಎಲ್ಲ ಟೆಸ್ಟ್ ಮಾಡಿ ನೋಡಿದಾಗ, CT ಸ್ಕ್ಯಾನ್ ಮಾಡಿದಾಗ ಇವ್ರಿಗೆ ಒಂದು 8 ಸೆಂಟಿಮೀಟರ್ ಕಿಡ್ನಿ ಟ್ಯೂಮರ್ ಇತ್ತು. ಬಳಿಕ ಹೃದಯ ತಜ್ಞರು ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರ ಸಮನ್ವಯದೊಂದಿಗೆ ಶಸ್ತ್ರಚಿಕಿತ್ಸೆಗೆ ಸಿದ್ಧಗೊಳಿಸಿ ಡಾಕ್ಟರ್ ಪ್ರಮೋದ್ ಎಸ್, ಡಾಕ್ಟರ್ TJ ಪ್ರದೀಪ್ ಕುಮಾರ್ ನೇತೃತ್ವದಲ್ಲಿ ಅತ್ಯಾಧುನಿಕ ಕ್ಯೂಹೋಲ್ ತಂತ್ರಜ್ಞಾನ ಬಳಸಿ ಮೂತ್ರಪಿಂಡವನ್ನ ಯಶಸ್ವಿಯಾಗಿ ತೆಗೆದುಹಾಕಲಾಗಿದೆ. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡು ಬಂದಿದ್ದು, ಯಾವುದೇ ಗಂಭೀರ ತೊಂದರೆಗಳಿಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ರೋಗಿ ಪಡ್ಚಿ ಪದ್ಮಜಾ, ಮೆಡಿಕವರ್ ವೈದ್ಯರಿಂದ ಇಂದು ನನ್ನ ಜೀವ ಉಳಿದು ನಾನು ಮತ್ತು ನನ್ನ ಕುಟುಂಬ ನಿಮ್ಮ ಮುಂದೆ ಬಂದಿದ್ದೇವೆ. ಆಸ್ಪತ್ರೆಗೆ ಬಂದಾಗ ನಮ್ಮಲ್ಲಿ ತುಂಬಾ ಭಯದ ವಾತಾವರಣ ಇತ್ತು ಮತ್ತು ಆರ್ಥಿಕವಾಗಿಯೂ ನಾವು ಸದೃಢರಾಗಿರಲಿಲ್ಲ. ಆದರೆ ಇಲ್ಲಿರುವ ವೈದ್ಯರ ತಂಡ ಮತ್ತು ಆಡಳಿತ ಮಂಡಳಿ ನೀಡಿದ ಭರವಸೆಗೆ ಒಪ್ಪಿಕೊಂಡು ಚಿಕಿತ್ಸೆ ಪಡೆದು ಇಂದು ನಿಮ್ಮ ಮುಂದಿದ್ದೇವೆ ಎಂದು ಭಾವನಾತ್ಮಕವಾಗಿ మాట్లాడిದ್ದಾರೆ. నా పేరు పద్మజ. నేను ఒంగోలు నుంచి వచ్చాము. మా పాప బెంగళూరులో ఉంటుంది. హెల్త్ చెకప్ కోసమని వచ్చాము. హై బీపీ ఉందని ప్రదీప్ సార్ దగ్గర చూపించుకున్నాము. సారు కొంచెం ప్రాబ్లమ్స్ ఉన్నాయని ప్రమోద్ సార్ దగ్గరికి కిడ్నీ ప్రాబ్లం ఉందని పంపించారు. అది క్లియర్ చేశారు. Came here for my mother checkup. She had high BP and severe anemia. We consulted Dr. Pradeep. Yeah, he wrote some investigations, some tests, and in that is there a kidney tumor? Is there? He identified. He treated us very. He explained in very patience way. Yeah, and again, after identifying Dr. Pramod, before 10 days we are not like this. We are very emotional. We became very emotional. After surgery, she is able to walk within 3 days. We are very thankful for this doctors and hospital and team, and this is very reasonable price also. Nowadays for slight cutting also they are charging 2 lakhs. I am very thankful for this doctors and team. ಡಾಕ್ಟರ್ ಪ್ರಮೋದೇಶ್ ಯೂರಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್ ಮಾತನಾಡಿ, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ಬೆನ್ನು ಅಥವಾ ಹೊಟ್ಟೆ ಭಾಗದಲ್ಲಿ ನಿರಂತರ ನೋವು, ಕಾರಣವಿಲ್ಲದೆ ತೂಕ ಇಳಿಯುವುದು ಮುಂತಾದ ಲಕ್ಷಣಗಳನ್ನ ನಿರ್ಲಕ್ಷಿಸಬಾರದು. ಆರಂಭಿಕ ಹಂತದಲ್ಲೇ ರೋಗ ಪತ್ತೆಯಾದರೆ ಅತ್ಯಾಧುನಿಕ ಕ್ಯೂಹೋಲ್ ಅಥವಾ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಸುರಕ್ಷಿತವಾಗಿ ಚಿಕಿತ್ಸೆ ನೀಡಿ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ಹೇಳಿದ್ದಾರೆ. ಅಂದರೆ ಆನ್ ದ ಲೆಫ್ಟ್ ಸೈಡ್ ಅದ ಕಿಡ್ನಿ ಟ್ಯೂಮರ್ ಇತ್ತು ಮತ್ತು ಅವ್ರಿಗೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿನೂ ಕಮ್ಮಿ ಇತ್ತು. ಸೊ ಇದೊಂದು ಹೈ ರಿಸ್ಕ್ ಕೇಸ್. ಇದು ಮಾಮೂಲಿ ನಾವು ಈ ಕೇಸ್ನೆಲ್ಲ ನಾವು ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದ್ರೆ ಅವ್ರಿಗೆ ಆನ್ ಟೇಬಲ್ಲು ಅವ್ರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಇದೆಲ್ಲ ರಿಸ್ಕ್ ಇರುತ್ತೆ.
ಆದರೆ ಈ ರೋಬೋಟಿಕ್ ಸರ್ಜರಿಯಿಂದ ಈ 3D ವಿಷನ್ ಇದೆ. ರೋಬೋಟಿಕ್ ಸರ್ಜರಿಲಿ 3D ವಿಷನ್ ಅಂತ ಹೇಳ್ತೀವಿ. ಆನ್ ಟೇಬಲ್ ಬ್ಲೀಡಿಂಗ್ ಚಾನ್ಸಸ್ ಕಮ್ಮಿ, ಯಾಕಂದರೆ ಆ 3D ವಿಷನಿಂದ 10 ಟೈಮ್ಸ್ ಮ್ಯಾಗ್ನಿಫಿಕೇಷನ್ ಇರುತ್ತೆ. ರೋಬೋಟಿಕ್ ಸರ್ಜರಿ ಮಾಡಿದಾಗ ನಾವು ಟಿಶ್ಯೂನ 10 ಟೈಮ್ಸ್ ಮ್ಯಾಗ್ನಿಫೈಡ್ ಆಗಿ ನೋಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಬ್ಲೀಡಿಂಗ್ ಚಾನ್ಸಸ್ ತುಂಬ ಕಮ್ಮಿ ಈ ರೋಬೋಟಿಕ್ ಸರ್ಜರಿಲಿ. ಆದರೆ ಬೇರೆ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ. ಮತ್ತು ಓಪನ್ ಸರ್ಜರಿ ಮಾಡಿದ್ರೆ ನಾವು ಒಂದು 20 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಬೇಕಾಗುತ್ತೆ.